ಸ್ವಾಗತ. ವಿಶೇಷ ಕ್ಯಾಬಿನೆಟ್ ಮುಕ್ತಾಯಗೊಂಡಿದೆ. ಬೆಳಗ್ಗೆ 5 ಗಂಟೆಗೆ ವಿಶೇಷ ಕ್ಯಾಬಿನೆಟ್ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಹೋಗೋದಿಲ್ಲ, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ನಡೆಯುತ್ತೆ ಅಂದ್ರು. ಮತ್ತೆ ಮುಖ್ಯಮಂತ್ರಿಗಳು ಹೋದ್ರು. ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಜಂಟಿ ಸುದ್ದಿಗೋಷ್ಠಿ ಅಂತೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ. ಕಾಂಗ್ರೆಸ್ನಿಂದ ನಾಗರಾಜ್ ಯಾದವ್ ನಮ್ಮ ಜೊತೆಗಿದ್ದಾರೆ. ನಾಗರಾಜ್ ಯಾದವ್ ಅವರೇ, ಬಿ ವಿ ಆಚಾರ್ಯರು ಹೇಳಿದ್ರು, ಈ ಹಂತದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳುವ ಯಾವ ಕಾನೂನು ಇಲ್ಲ, ಯಾವ ನಿಯಮವೂ ಇಲ್ಲ. ಕೊಡೋರು ಕೊಟ್ಟಿದ್ದಾರೆ, ಕೊಡದೇ ಇದ್ದವ್ರು ಕೊಟ್ಟಿಲ್ಲ. ಈಗ ನಾನು ಜೈಲಿಗೆ ಹೋದ್ರು ಮುಖ್ಯಮಂತ್ರಿನೇ ಅಂತ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಅಲ್ಲೆಲ್ಲ ಬರೋಕ್ಕೆ ಮುಂಚೆ ಹೇಳೋಣ, ಈ ಮೂಡ ವಿಚಾರದಲ್ಲಿ ತಗೊಂಡಾಗ ಕಾನೂನು ತನ್ನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಚೀಫ್ ಮಿನಿಸ್ಟರ್ಸ್ ಕೆಲ ಪವರ್ಸ್ ಇರ್ತದೆ, ಕ್ಯಾಬಿನೆಟ್ಗೆ ಕೆಲ ಪವರ್ಸ್ ಇರ್ತದೆ, ರಾಜ್ಯಪಾಲರಿಗೆ ಕೆಲ ಪವರ್ ಇರ್ತದೆ. ನಾಗರಿಕರಿಗೆ ಅದನ್ನ ಪ್ರಶ್ನೆ ಮಾಡೋಕ್ಕೆ ಯಾವುದಾದ್ರೂ ಕೂಡ ಅವ್ರಿಗೆ ಸರಿಯಲ್ಲ ಅಂತ ಕೊಡೋದಾದಾಗ ಅದನ್ನು ತನಿಖೆ ಮಾಡಿಸ್ಬೇಕು ಅಂತಕ್ಕಂಥ ಕೋರ್ಟ್ಗೆ ಹೋಗ್ತಕ್ಕಂಥ ಅಧಿಕಾರ ಕೂಡ ನಾಗರಿಕರಿಗೆ ಇರ್ತಕ್ಕಂಥ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕ ಆಶಯ ನಾನು ಭಾವಿಸಿದ್ದೇನೆ. ಅದ್ರ ಮೇಲೆ ಯಾರೋ ಒಬ್ಬರೋ ಇಬ್ಬರು 3 ಜನ ಕೋರ್ಟ್ಗೆ ಹೋಗಿರ್ತಕ್ಕಂಥ ಅದು ಅವ್ರ ಹಕ್ಕನ್ನು ಅವ್ರು ಚಲಾಯಿಸಿ ಮಾಡಿರ್ತಾರೆ. ಅವ್ರು ನಾನು ಪ್ರಶ್ನೆ ಮಾಡಿ ನಾನು ಯಾರೂ ಅಲ್ಲ ಅಂತ ಹೇಳ್ತೀನಿ. ಅದೇ ಗವರ್ನರ್ ಹತ್ರ ಬರಬೇಕಾದ್ರೆ ಈಗ ಕೋರ್ಟ್ಗೆ ಹೋದಾಗ ಕೋರ್ಟ್ ಕ್ಯಾನ್ ಟೇಕ್ ಎ ಡಿಸಿಷನ್ ಬಿಕಾಸ್ ಇಟ್ ಇಸ್ ಇನ್ ದ ಪರ್ವ್ಯೂ ಆಫ್ ದ ನ್ಯಾಯಾಲಯದ ಪರ್ವ್ಯೂಯಲ್ಲಿ ಇರಬೇಕಾದ್ರೆ ಕೋರ್ಟ್ ಕ್ಯಾನ್ ಟೇಕ್ ಎನಿ ಡಿಸಿಷನ್ ದಟ್ ಮ್ಯಾಟರ್. ಅಥವಾ ಯಾವಾಗಾದರೂ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಸ್ಥಾಪನೆ ಆಗಿರ್ತಕ್ಕಂತಹ ಲೋಕಾಯುಕ್ತ ಸಂಸ್ಥೆ ಅಂತಕ್ಕಂಥದ್ದು ಯಾವ ಸಂಸ್ಥೆಗಳಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವರು ಅದನ್ನು ಪ್ರೈಮ್ ಆಫೀಸ್ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರನ್ನ ಅದನ್ನು ಸ್ಟಡಿ ಮಾಡ್ತಾರೆ, ಇದರ ಎಷ್ಟು ಸತ್ಯಾಂಶ ಇದೆ, ಎಷ್ಟು ಸುಳ್ಳಿದೆ ಅಂತ. ಮೇಲ್ನೋಟಿಗೆ ಸತ್ಯಾಂಶ ಕಂಡು ಬಂದಾಗ ನಾರ್ಮಲಿ ಏನು ಹೇಳ್ತಾರೆ, ಈಗ ಆರ್ಡಿನರಿ ಮನುಷ್ಯರಿದೆ ನೇರವಾಗಿ ಕ್ರಮ ಕೈಗೊಳ್ತಾರೆ, ಅಧಿಕಾರಿಗಳಿಂದ ನೇರವಾಗಿ ಕ್ರಮ ಕೈಗೊಳ್ತಾರೆ. ಲೋಕಾಯುಕ್ತ ಗಾಟ್ ರೈಟ್ ಟು ಗೋ ಅಂಡ್ ರೈಟ್ ದೇರ್ ಹೌಸಸ್ ಅಂಡ್ ಟು ಎವ್ರಿಥಿಂಗ್ ಬಿಕಾಸ್ ದಟ್ ಇಸ್ ದ ಪವರ್ಸ್ ಗಿವನ್ ಟು ದೇಮ್. ಯಾವಾಗ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಜನಪ್ರತಿನಿಧಿಗಳ ವಿಚಾರಗಳು ಬಂದಾಗ ಅದಕ್ಕೆ ಬೇರೆ ನಿಯಮಗಳಿರ್ತವೆ. ಆ ನಿಯಮಗಳ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗ್ತದೆ. ಮಾಡಿದ್ದಾರೆ, ಯಾರು ಮಾಡಿಲ್ಲ. ಅಲ್ಲಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾಗ ಅಥವಾ ಯಾವುದೋ ಲೋಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಅಥವಾ PCR ಕಂಪ್ಲೇಂಟ್ ಕೊಟ್ಟಾಗ ಅವರು ಏನು ಮಾಡ್ತಾರೆ, ಇದಕ್ಕೆ ಪರ್ಮಿಷನ್ ತಗೋಬೇಕಾಗ್ತದೆ ಗವರ್ನರ್ ಮೂಲಕ. ಅವರ ಮೂಲಕ ಗವರ್ನರ್ಗೆ ಬಂದಿದ್ದೆ ಆದರೆ, ಗವರ್ನರ್ ಅಪ್ರೂವಲ್ ಅಥವಾ ಸ್ಯಾಂಕ್ಷನ್ ಕೊಟ್ಟಿದ್ದೆ ಆದರೆ ಇದು ಕಾನೂನು ಆತ್ಮ ಕರೆಕ್ಟ್ ಇದೆ ಅಂತ ಒಪ್ಕೊಳ್ತಾ ಇದೆ. ಇದನ್ನ ಬೈಪಾಸ್ ಮಾಡಿ ನಾಗರಿಕರು ನೇರವಾಗಿ ಗವರ್ನರ್ ಹೋಗಿ ಪರ್ಮಿಷನ್ ಕೊಡೋದಾದ್ರೆ ವೈ ಡು ನೀಡ್ ದಿಸ್ ಏಜೆನ್ಸಿ, ವೈ ಡು ನೀಡ್ ಎ ಸಿಸ್ಟಮ್ ಆಫ್ ವರ್ಕಿಂಗ್ ಟುಡೇ, ಕ್ರಿಮಿನಲ್ ಪ್ರೊಸೀಜರ್ ಆಫ್ ಲಾ ಅಲ್ವಾ? ಲೆಟ್ ಮಿ ಕಂಪ್ಲೀಟ್ ಇಟ್. ಕರೆಕ್ಟ್, ಯು ಆರ್ ಕರೆಕ್ಟ್. I just started the debate, please. It's a very very serious debate. ಒಬ್ಬ ಸಿದ್ದರಾಮಯ್ಯ ಮೇಲೆ ಬಂದಿರೋ ಕಂಪ್ಲೇಂಟ್ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಮೇಲೆ ಬಂದ್ರೆ 7 ಕೋಟಿ ಕನ್ನಡಿಗ ರೆಪ್ರೆಸೆಂಟೇಟಿವ್ ಮೇಲೆ ಬಂದಾಗ ನಾವು ಬಹಳ ಗಂಭೀರವಾಗಿ ಮಾತಾಡಬೇಕಾಗುತ್ತೆ, ರಾಜಕೀಯ ಹೊರತುಪಡಿಸಿ ಮಾಡಬೇಕಾಗ್ತದೆ. ನೇರವಾಗಿ ಪಾಯಿಂಟ್ ನಂಬರ್ 1 ನಾಗರಾಜ್ ಯಾದವ್ ಅವರು ಹೇಳ್ತಾ ಇರೋದು, ಲೋಕಾಯುಕ್ತಕ್ಕೆ ದೂರು ತೆಗೆದುಕೊಂಡು ರಾಜ್ಯಪಾಲರ ಹತ್ರ ಬರಬೇಕು. ಇನ್ನ ಬಹಳಷ್ಟಿದೆ ಸರ್ ಹೇಳಲಿಕ್ಕೆ. ಡೋಂಟ್ ಇಂಟರ್ವೆನ್ ಇನ್ ಬಿಟ್ವೀನ್ ಮೀ. ನಾನೇನ್ ಹೇಳ್ತೀನಿ ಅಂದ್ರೆ ಎರಡು ದಾರಿಗಳಿರ್ತಕ್ಕಂಥದ್ದು. ಒಬ್ಬ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಬಂದಾಗ, ಲೋಕಾಯುಕ್ತ ಕಂಪ್ಲೇಂಟ್ ಆದಾಗ ಅಥವಾ ಯಾವುದೇ ಅಧಿಕಾರಿಗಳ ಕನ್ನಿಕಾಧಿಕಾರಿಗಳು ಸಂಬಂಧಪಟ್ಟವರು ಯಾರ ಜ್ಯೂರಿಸ್ಡಿಕ್ಷನ್ ಬರ್ತಾರೋ ಅವರು ನೇರವಾಗಿ ಕ್ರಮಗಳನ್ನು ಕೈಗೊಳ್ಳಕ್ಕೆ ಅಧಿಕಾರ ಇರ್ತದೆ. ಜನಪ್ರತಿನಿಧಿಗಳು ಬಂದಾಗ ಯಾರು ಬೇಕಾದರೂ ಗವರ್ನರ್ ಕಂಪ್ಲೇಂಟ್ ಕೊಡ್ಬೋದು. ಆದರೆ ಗವರ್ನರ್ ಕಾದು ನೋಡ್ತಾರೆ ಯಾವಾಗ ಅಂತಂದ್ರೆ ತನಿಖಾ ಈ ನೇರ ನಡತೆ ಬೇರೆ ಯಾರಾದರೂ ಸುಪ್ರೀಂ ಕೋರ್ಟ್ ಯಾರು ಡೈರೆಕ್ಟ್ ಆಗಿ ಹೋದ್ರೆ ವೈ ಯು ನಾಟ್ ಗೋಯಿಂಗ್ ಟು ದ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ ಯಾವ್ದು ಮ್ಯಾಟರ್. ಬಿಕಾಸ್ ಯು ಯುಟಿಲೈಸ್ ದ ಬೆಸ್ಟ್ ಅವೈಲಬಲ್ ಫೆಸಿಲಿಟೀಸ್ ಫಾರ್ ಯು ಆಸ್ ಪರ್ ಲಾ ಅಂತ ಹೇಳ್ತದೆ. ನಿಮ್ಗೆ ಇರ್ತಕ್ಕಂಥ ಫೆಸಿಲಿಟಿ ಇರ್ತಕ್ಕಂಥ ಏನಂತಂದ್ರೆ ಯು ಹ್ಯಾವ್ ಟು ಗೋ ಟು ದ ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ವಿಚ್ ಇಸ್ ಅವೈಲಬಲ್ ಫಾರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂತ ವಿಚಾರ ಕಾಮನ್ ಸೆನ್ಸ್ ಆಗಿ ಒಪ್ಕೊಳ್ತಕ್ಕಂಥದ್ದು. ಒಂದು ವೇಳೆ ಇದೇ ಕಂಪ್ಲೇಂಟ್ನ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ 3 ಜನ ಕೊಟ್ಟಿರೋ ಕಂಪ್ಲೇಂಟ್ ಯಾರಾದರೂ ಒಂದು ಕಂಪ್ಲೇಂಟ್ ತಗೊಂಡು ಲೋಕಾಯುಕ್ತರು ಪ್ರೈಮಾ ಫೇಸಿ ಕಂಪ್ಲೇಂಟ್ ಇಲ್ಲಿ ಒಂದು ಸತ್ಯಾಂಶ ಮೇಲೆ ಕಾಣ್ತಾ ಇರೋದ್ರಿಂದ, ಕಂಪ್ಲೇಂಟ್ ಸರಿಯಾಗಿರುವಂಥ ಮೇಲೆ ಕಾಣ್ತಾ ಇರೋದು, ಆಪಾದನೆಗಳು ಕಾಣ್ತಾ ಇರೋದ್ರಿಂದ ಇವರು ಮುಖ್ಯಮಂತ್ರಿ ಮೇಲೆ ಅಥವಾ ಜನಪ್ರತಿನಿಧಿಗಳ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನೀವು ಅನುಮತಿ ಕೊಡಿ ಅಂತ ಲೋಕಾಯುಕ್ತ ಲೆಟರ್ ಬರೆದಿದ್ದೆ ಆಗಿದ್ರೆ ಆವಾಗ ನಾನು ಒಪ್ಕೊಳ್ತೇನೆ. ಉದಾಹರಣೆ ನಿಮ್ಗೆ ಹೇಳ್ತೀನಿ, ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ 2013ರಲ್ಲಿ ಕೊಟ್ಟಂತ ಕಂಪ್ಲೇಂಟು ಲೋಕಾಯುಕ್ತ ಇಸ್ ರಿಟನ್ ಕಂಪ್ಲೇಂಟ್ ಲೆಟರ್ ಟು ದ ಗವರ್ನರ್ ಆಫ್ ಕರ್ನಾಟಕ. ಯಾಕೆ ನೀವಿನ್ನ ಕ್ರಮ ಕೈಗೊಳ್ಳಿಲ್ಲ? ಆದರೆ 26ನೇ ತಾರೀಕು ಯಾವತ್ತಿನ ದಿವಸ ಅಬ್ರಾಹಿಂ ಅವರು ಕಂಪ್ಲೇಂಟ್ ಕೊಡ್ತಾರೋ ಬೆಳಗ್ಗೆ 10 ಗಂಟೆಗೆ ಕೊಟ್ಟರೆ ರಾತ್ರಿ 10 ಗಂಟೆಗೆ ನೋಟಿಸ್ ಕೊಡ್ಲಿಕ್ಕೆ ತಯಾರು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ಕೇಳ್ತಾ ಇದ್ದೀನಿ. ಗವರ್ನರ್ ಮನೆ ಮುಗಿಸ್ತೀನಿ ಸರ್. ಗವರ್ನರ್ ಮನೆನ ಯಾವುದೇ ರಾಜಕೀಯ ಪಕ್ಷ ತನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ ಅಂತ ಹೇಳ್ತೀನಿ. ಅಸಂವಿಧಾನಿಕವಾಗಿ ನಡ್ಕೊಳ್ತಕ್ಕಂಥದ್ದು ಗವರ್ನರ್ಗೆ ಶೋಭೆ ತರ್ತಕ್ಕಂಥ ಅಲ್ಲ ಅಂತ ಹೇಳ್ತೀನಿ. ಈ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ಕ್ಲೂಡಿಂಗ್ ಹೇಳ್ತೀವಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಾವು ಐಒ ಆಗಿದ್ರೆ, ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿದ್ರೆ, ಅಧಿಕಾರಿ ಆಗಿದ್ರೆ ಆತ ಈಗ ರೈಟ್ ಟು ದ DGP, ಥ್ರೂ DGP ಇಟ್ ಗೋಸ್ ಟು ದ ಗವರ್ನರ್ ಅಂಡ್ ಸೇ ದಟ್ ದೇರ್ ಪ್ರೈಮಾ ಫೇಸಿ ಕಂಪ್ಲೇಂಟ್ ಅಗೇನ್ಸ್ಟ್ ಎಲೆಕ್ಟೆಡ್ representative. Governor could have given a sanction. As and now he has given a sanction under 17A
and under BNSS is given. One minute ಹೇಳ್ತೀನಿ, ಕೊಟ್ಟಿದ್ದಾರಲ್ಲ. ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ಜೊಳ್ಳೆಯವರ ಮೇಲೆ ಕಂಪ್ಲೇಂಟ್ ಇದೆ, ನಿಮ್ಮ ಮೇಲೆ ಹಲವಾರು ಬಿಜೆಪಿ ನಾಯಕರುಗಳ ಮೇಲೆ ಇದೆ, ನಿಮ್ಮ ಮೇಲೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಕಂಪ್ಲೇಂಟ್ ಇದೆ. ನೀವು ಯಾವುದನ್ನು ಆಕ್ಟ್ ಮಾಡಲ್ಲ. 24 ಗಂಟೆ ಸಮಯದಲ್ಲಿ ನೀವು ಇನ್ನೊಂದು ಹೇಳ್ತೀನಿ, ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಕೆಲವು ದಾಖಲೆಗಳನ್ನ ಮುಖ್ಯಮಂತ್ರಿಗಳು ಮರೆಮಾಚಿದ್ದಾರೆ ಅಂತಕ್ಕಂಥ ಕಂಪ್ಲೇಂಟ್ ಹೇಳ್ತಾರೆ. ದಟ್ ಈಸ್ ರೈಟ್ ಟು ಟೆಲ್. ಬಟ್ ನಾನು ಹೇಳ್ತಾ ಇದ್ದೀನಿ, 60 ಪುಟಗಳ ರಿಪ್ಲೈಯನ್ನ ಕೋರ್ಟ್ಗೆ ಕೊಡ್ತೀವಿ. ಇನ್ನೊಂದು ಕೂಡ ಹೇಳಬೇಕು ಅನ್ನೋದಾದ್ರೆ, ಗವರ್ನರ್ಗೆ ಕೊಟ್ಟಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ವಿಚಾರಗಳನ್ನ 1992 ಇಂದ ಹಿಡಿದು ಇವತ್ತಿನವರೆಗೂ ಆಗಿರ್ತಕ್ಕಂಥ ಎಲ್ಲ ವ್ಯವಹಾರಗಳ ಬಗ್ಗೆ, ಅದು ಯಾವ ರೀತಿ ಯಾರ ಹೆಸರಲ್ಲಿತ್ತು, ಯಾವ ರೀತಿ ಅದನ್ನ ಬೇರೆ ಹೆಸರು ಬಂತು, ಯಾವ ರೀತಿ ಅವ್ರ ಗಿಫ್ಟ್ ಬಂತು, ಅದಾದ್ಮೇಲೆ ಕನ್ವರ್ಷನ್ ಆಯ್ತು, ಯಾವ ರೀತಿ ಡಿನೋಟಿಫೈ ಆಯ್ತು, ಯಾವ ಫೈನಲ್ ನೋಟಿಫಿಕೇಶನ್ ಆಯ್ತು, ಯಾವಾಗ ಅದನ್ನ ಕೊಟ್ರಿ, ಎಲ್ಲ ವಿಚಾರಗಳು ಇರ್ಬೇಕಾದ್ರೆ ಆ ಉತ್ತರನ ಇವ್ರು ಕೂಡ ಅವಶ್ಯಕತೆ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿ ಆಗಿ ಅವ್ರಿಗೆ ಕೊಡ್ತೀರಿ ನೀವು? ಅಕಸ್ಮಾತ್ ಮರೆ ಮಾಚಿದಾರ ಅಂತ ಹೇಳಿದ್ರಲ್ರಿ, ಅದೇ ರೀ, ಅವ್ರಿಗೆ ಕೊಡ್ತೀರಿ. ನಾನು ನಿಮ್ಮ ಕಾಮನ್ ಮ್ಯಾನ್. ಐ ಆಮ್ ನಾಟ್ ಸೇಯಿಂಗ್ ನೋ. ಇವರು ನೋಡಿ, ಇವರು RTA ಆಗಿ ಎಲ್ಲ ಡೀಟೇಲ್ ತಗೊಳ್ಳಿಕ್ಕೆ ಅಧಿಕಾರ ಇರ್ತಾರೆ ನಾಗರಿಕರಿಗೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ಯಾವಾಗ ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದೇ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಲೇ ಒಂದು ಕ್ಯಾಬಿನೆಟ್ ತೀರ್ಮಾನ ಮಾಡಿದಾಗ, ಅದು ಗವರ್ನರ್ ಶುಡ್ ಅಪ್ಲೈ ಹಿಸ್ ಮೈಂಡ್ ಅಂತ ಇರ್ಬೋದು, ಡಿಸ್ಕ್ರಿಷನರಿ ಪವರ್ಸ್ ಇರ್ಬೋದು. ಅಟ್ ವಾಟ್ ಜಂಕ್ಷನ್ ನಾವು ಕೇಳ್ತೀನಿ. ಪ್ರೊಸೀಜರ್ ಇಸ್ ಕಮ್ ಫ್ರಮ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಆ ಸಂದರ್ಭದಲ್ಲಿ ಗವರ್ನರ್ ಪ್ರಶ್ನೆಗಳು ಉತ್ತರಗಳು ಕಲಸು ಮೇಲೋಗರ ಆಗ್ತಾ ಇದೆ. ಒಂದೇ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.